ಸ್ನೇಹಿತರೆ ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಚಿತ್ತಾಪುರದಲ್ಲಿ RSS ಪಥಸಂಚಲನ ನವೆಂಬರ್ 16ನೇ ತಾರೀಕು ನಡೆಯುತ್ತೆ. ಇದಕ್ಕೆ ಗುಲ್ಬರ್ಗಾ ಹೈಕೋರ್ಟ್ ಕೊನೆಗೂ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆದರೆ ಇಲ್ಲಿ ಪ್ರಶ್ನೆ ಇರುವಂಥದ್ದು, ಇಷ್ಟೆಲ್ಲ ರಾದ್ಧಾಂತ ಆದ ನಂತರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಸಾಧಿಸಿದ್ದೇನು ಅನ್ನುವಂಥ ಪ್ರಶ್ನೆ. ಇದನ್ನು ಮಾತಾಡೋಕ್ಕೆ ಮುಂಚೆ ಇವತ್ತು ಗುಲ್ಬರ್ಗಾ ಹೈಕೋರ್ಟ್ನಲ್ಲಿ ಏನೇನಾಯಿತು ಅದನ್ನು ಒಂದ್ಸಲಿ ನೋಡ್ಬಿಡೋಣ. ಗುಲ್ಬರ್ಗಾ ಹೈಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ಆರಂಭ ಆಗ್ತಿದ್ದಾಗಲೇ ಸರ್ಕಾರದ ಕಡೆಯಿಂದ ತಹಶೀಲ್ದಾರ್ ಅವರ ಒಂದು ಷರತ್ತುಬದ್ಧ ಅನುಮತಿಯ ಪತ್ರವನ್ನು ವಿಚಾರಣೆಯ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ಇಡಲಾಯಿತು. ಅಲ್ಲಿ ಏನಾಗಿತ್ತು, 300 ಜನರಿಗಷ್ಟೇ ಅವಕಾಶ ಪಥಸಂಚಲನ ಮಾಡಲಿಕ್ಕೆ, ಮತ್ತು 25 ಜನಕ್ಕೆ ಗಣವೇಷಧಾರಿ ಘೋಷ್ ಅಂದರೆ ಬ್ಯಾಂಡ್ ಸೆಟ್ ಸ್ವಯಂ ಸೇವಕರಿರ್ತಾರೆ, ಅವರಿಗೆ ಅವಕಾಶ ಕೊಡಿ ಅಂತ RSS ಕೇಳಿತ್ತು. ಆದರೆ ಅದಕ್ಕೆ ತಹಶೀಲ್ದಾರ್ ಅವರು ಅವಕಾಶ ಕೊಟ್ಟಿರಲಿಲ್ಲ. ಜೊತೆಗೆ 3 ಗಂಟೆಯಿಂದ 5:30ವರೆಗೂ ಮಾತ್ರ ಮಾಡಬೇಕು ಅನ್ನುವಂಥದ್ದನ್ನು ತಹಶೀಲ್ದಾರರು ಹೇಳಿದರು. ಅಷ್ಟೇ ಅಲ್ಲದೆ ಯಾರ್ಯಾರು ಪಥಸಂಚಲನದಲ್ಲಿ ಭಾಗವಹಿಸ್ತಾರೋ ಅವರ ಎಲ್ಲ ID ಕಾರ್ಡ್ಗಳನ್ನು ಮುಂಚೆ ಕೊಡಬೇಕು ಅನ್ನುವಂಥ ಷರತ್ತನ್ನು ಸಹ ತಹಶೀಲ್ದಾರ್ ವಿಧಿಸಿದರು. ಇದು ವಿಚಾರಣೆಗೆ ಬಂದಾಗ RSS ಇಲ್ಲ, ನಾವು 600ರಿಂದ 800 ಮಂದಿ ಪಥಸಂಚಲನದಲ್ಲಿ ಭಾಗವಹಿಸಬೇಕು, ಅದಕ್ಕೆ ಅವಕಾಶ ಕೊಡಬೇಕು ಅಂತ ಕೇಳಿದ್ರು. ಆದರೆ ಅಂತಿಮವಾಗಿ ಕೋರ್ಟು 350 ಜನಕ್ಕೆ ಪಥಸಂಚಲನಕ್ಕೆ ಅವಕಾಶ ಕೊಡ್ತು. ಮಧ್ಯಾಹ್ನ 3:30ರಿಂದ 5:45ವರೆಗೆ ಅಷ್ಟರ ಒಳಗಡೆ ನೀವು ನಿಮ್ಮ ಪಥಸಂಚಲನವನ್ನು ಮುಗಿಸ್ಕೊಳ್ಳಿ ಅಂತ ಕೋರ್ಟು ತೀರ್ಪು ಕೊಡ್ತು. ಇದಕ್ಕೆ ಇಬ್ಬರೂ ವಾದಿಗಳು ಪ್ರತಿವಾದಿಗಳು ಇಬ್ಬರೂ ಒಪ್ಕೊಂಡ್ರು. ಅಂದರೆ ಅಂತಿಮವಾಗಿ ಚಿತ್ತಾಪುರದಲ್ಲಿ ನವೆಂಬರ್ 16ನೇ ತಾರೀಕು ಭಾನುವಾರ RSS ಪಥಸಂಚಲನ ನಡೆಯುತ್ತೆ. ಈ ಕಾನೂನು ಸಮರದಲ್ಲಿ ಕೊನೆಗೆ RSS ಗೆದ್ದಿದೆ. ಹಾಗಾದರೆ ಪ್ರಿಯಾಂಕ್ ಖರ್ಗೆ ಸಾಧಿಸಿದ್ದೇನು ಪ್ರಶ್ನೆ ಅಲ್ವಾ? RSS ಒಂದು ಕೋಮುವಾದಿ ಸಂಘಟನೆ. ಅವರು ಸಮಾಜದಲ್ಲಿ ವಿಷಬೀಜ ಬಿತ್ತುತ್ತಾ ಇದ್ದಾರೆ. ಅವರು ದಂಡ ಹಿಡ್ಕೊಂಡು ಹೋಗಿ ಸಮಾಜದಲ್ಲಿ ಭೀತಿಯನ್ನು ಉಂಟು ಮಾಡ್ತಾ ಇದ್ದಾರೆ, ಕೋಮು ಭಾವನೆ ಬಿತ್ತುತ್ತಾ ಇದ್ದಾರೆ, ದೇಶವನ್ನು ಒಡಿತಿದ್ದಾರೆ. ಹೀಗೆ ಒಂದ ಪ್ರಿಯಾಂಕ್ ಖರ್ಗೆ ಅವರು ಅನೇಕ ಆರೋಪಗಳನ್ನು ಮಾಡಿದರು. ಹಾಗಾಗಿ ಈ ಒಂದು ಪಥಸಂಚಲನ ವಿವಾದ ಇಡೀ ದೇಶಾದ್ಯಂತ ಚರ್ಚೆಗೆ ಗ್ರಾಸ ಆಗಿತ್ತು ಸ್ನೇಹಿತರೆ. ಅಷ್ಟೇ ಅಲ್ಲ, ಪ್ರಿಯಾಂಕ್ ಖರ್ಗೆ ಅವರು ಸ್ವತಃ ಒಪ್ಕೊಂಡಿದ್ದರು. ಏನು, RSS ಪಥಸಂಚಲನ ಯಾವತ್ತು ಮಾಡುತ್ತೋ ಅವತ್ತೇ ಸಹ ನಾವೂ ಮಾಡ್ತೀವಿ ಅಂತ ಕೆಲವು ದಲಿತ ಸಂಘಟನೆಗಳು ಬಂದವಲ್ಲ, ಆ ಎಲ್ಲ ದಲಿತ ಸಂಘಟನೆಗಳಿಗೆ ತಮ್ಮದೇ ಪ್ರಾಯೋಜಕತ್ವ ರೀ ಏನ್ರಿ ಇವಾಗ ಅಂತ ಪ್ರಶ್ನೆ ಕೇಳಿದರು ಪ್ರಿಯಾಂಕ್ ಖರ್ಗೆ ಅವರು. ಹಾಗಾಗಿ ಶಾಂತಿ ಸಭೆಗಳು ನಡೆಯಬೇಕಾದಂಥ ಸಂದರ್ಭ ಬಂತು. ಹಿಂದೆ ಒಂದು ಸಲ ಗುಲ್ಬರ್ಗಾದಲ್ಲಿ ಶಾಂತಿ ಸಭೆ ನಡೆದಾಗ ಗದ್ದಲ, ಭಾರೀ ಗದ್ದಲ ಶುರುವಾಗ್ಬಿಟ್ಟಿತ್ತು. ದಂಡ ಹಿಡ್ಕೊಂಡು ಹೋದರೆ ಮಾತ್ರ ನಾವು ಪಥಸಂಚಲನ ಮಾಡ್ತೀವಿ ಅಂತ RSS ಕಡೆಯವರು ಹೇಳಿದ್ರೆ ದಲಿತ ಸಂಘಟನೆಗಳು ಅದಕ್ಕೆ ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸಿದ್ವು. ಆ ದಲಿತ ಸಂಘಟನೆಗಳು ಮತ್ತು RSS ಕಾರ್ಯಕರ್ತರ ನಡುವೆ ಒಂದು ರೀತಿ ವಾಗ್ಯುದ್ಧ ನಡೀತಿತ್ತು. ಆ ಶಾಂತಿ ಸಭೆಯ ಅನೇಕ ದೃಶ್ಯಗಳನ್ನು ನೀವು ನೋಡಿರ್ತೀರಿ. ಏನು ಗದ್ದಲ, ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು, ನಾವು ಯಾವ ಕಾರಣಕ್ಕೂ ನಾವು ಪಥಸಂಚಲನಕ್ಕೆ ಬಿಡೋದಿಲ್ಲ ಅಂತ ಅವರು, ಇಲ್ಲ ನಾವು ಮಾಡ್ತೀವಿ, ನಾವು ಶಾಂತಿಯುತವಾಗಿ ಮಾಡ್ತೀವಿ ಅಂತ RSSದವರು. ಕೊನೆಗೆ ಆ ಮೊದಲ ಶಾಂತಿ ಸಭೆಯಲ್ಲಿ ಯಾವುದೇ ತೀರ್ಮಾನಕ್ಕೆ ಬರೋದಕ್ಕೆ ಆಗಿರಲಿಲ್ಲ. ಆ ನಂತರದಲ್ಲಿ ನಡೆದ ವಿಚಾರಣೆ ಸಂದರ್ಭದಲ್ಲಿ ಮತ್ತೆ ನವೆಂಬರ್ 5ನೇ ತಾರೀಕು ಇನ್ನೊಂದು ಶಾಂತಿ ಸಭೆ ನಡೆಸಿ, ಆ ಶಾಂತಿ ಸಭೆಯಲ್ಲಿ ಪ್ರತಿಯೊಂದು ಅಂಶವನ್ನು ತೀರ್ಮಾನ ಮಾಡಿಕೊಂಡು ಒಮ್ಮತದ ಅಭಿಪ್ರಾಯದ ಜೊತೆಗೆ ನೀವು ಕೋರ್ಟಿಗೆ ಬನ್ನಿ ಅಂತ ಕೋರ್ಟ್ ಹೇಳಿತ್ತು. ಅದರಂತೆ ಇವತ್ತು ಸರ್ಕಾರ ಕೋರ್ಟ್ ಮುಂದೆ ಹಾಜರಾಯಿತು. ಕೋರ್ಟ್ ಮುಂದೆ ಹಾಜರಾದ ನಂತರ ಈ ಎಲ್ಲ ವಿಚಾರಣೆಗಳು ನಡೀತು. ಅಂತಿಮವಾಗಿ ಈಗ ಚಿತ್ತಾಪುರದಲ್ಲಿ ನವೆಂಬರ್ 16ನೇ ತಾರೀಕು RSS ಪಥಸಂಚಲನ ನಡೆಯಿತು. ಇಷ್ಟೆಲ್ಲ ರಾದ್ಧಾಂತ ಆಯಿತು. ಈ ಮಧ್ಯದಲ್ಲಿ ಸೇಡಂನಲ್ಲಿ RSS ಪಥಸಂಚಲನ ನಡೆದಾಗ ಅಲ್ಲಿ ಪರ್ಮಿಷನ್ ತಗೊಂಡಿಲ್ಲ ಅಂಥೇಳಿ ಅಲ್ಲಿನ ಗಣವೇಷಧಾರಿ ಸ್ವಯಂ ಸೇವಕರ ಬಂಧನವೂ ಆಯಿತು. ಅವರನ್ನೆಲ್ಲ ಪೊಲೀಸ್ನವರು ನಾವೇ ನಿಯಮ ಪಾಲನೆ ಮಾಡುವರು ಅಂಥೇಳಿ ಸರ್ಕಾರದ ಆದೇಶದ ಅನ್ವಯ ಅವರನ್ನೆಲ್ಲ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡಿದರು. ಆಯಿತು, ಅದನ್ನೂ ರಾಜ್ಯದ ಜನ ನೋಡಿದ್ರು. ಮತ್ತೆ ಅದೇ ಪ್ರಶ್ನೆಗೆ ಬರ್ತೀನಿ. ಅಂತಿಮವಾಗಿ ಪ್ರಿಯಾಂಕ್ ಖರ್ಗೆ ಸಾಧಿಸಿದ್ದೇನು ಅಂತ. ಒಂದಷ್ಟು ದಿನಗಳ ಕಾಲ ಪಥಸಂಚಲನವನ್ನು ಮುಂದಕ್ಕೆ ಹಾಕಿದ್ರು ಅನ್ನೋದು ಬಿಟ್ಟರೆ ಇನ್ನೇನು ಸಾಧನೆ ಆಯಿತು? RSS ಇಲ್ಲಿಯವರೆಗೆ 100 ವರ್ಷಗಳ ಹಾದಿಯನ್ನು ದಾಟಿ ಬಂದಿದೆ. RSSಗೆ ಒಂದು ತಿಂಗಳು ಮುಂದೂಡಿದ್ದು ಏನು ಫರಕ್ ಬರಲ್ಲ. ಆದರೆ ಪ್ರಿಯಾಂಕ್ ಖರ್ಗೆ ಒಂದಷ್ಟು ವಿಚಾರಗಳಲ್ಲಿ ತಮ್ಮದೇ ಆದ ರೀತಿಯ ತಮ್ಮ ವ್ಯಕ್ತಿತ್ವವನ್ನು ಯಾರಿಗೆ ತೋರಿಸಬೇಕೋ ಅವರಿಗೆ ತೋರಿಸೋದರಲ್ಲಿ ಯಶಸ್ವಿಯಾದರು. ಹೇಗೆ? ಕರ್ನಾಟಕ ರಾಜ್ಯದಲ್ಲಿ RSSನ ಪ್ರಖರ
ವಿರೋಧಿ ನಾಯಕ ಅಂತ ಕಾಂಗ್ರೆಸ್ನಲ್ಲಿ ಯಾರಾದರೂ ಇದ್ದರೆ ಸಿದ್ದರಾಮಯ್ಯನವರ ನಂತರ ಅದು ನಾನೇ ಅಂತ ಹೈಕಮಾಂಡ್ಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಅವರು ಮಾಡಿದರು. ಬಹುಶಃ ಅವರು ಅದರಲ್ಲಿ ಯಶಸ್ವಿಯಾದರು. ಹಿಂದುತ್ವದ ಶಕ್ತಿಗಳನ್ನು ಮಟ್ಟ ಹಾಕಬೇಕು ಅಂತ ರಾಹುಲ್ ಗಾಂಧಿಯವರು ಏನು ಹೇಳ್ತಾರೆ ಅದಕ್ಕೆ ಬದ್ಧವಾಗಿ ನಡ್ಕೊಳ್ಳುವಂಥ ಯಾವುದಾದ್ರೂ ವ್ಯಕ್ತಿ ಸಿದ್ದರಾಮಯ್ಯ ಬಿಟ್ಟರೆ ಯಾರಾದರೂ ಇದ್ದರೆ ಕರ್ನಾಟಕದಲ್ಲಿ ಅದು ನಾನೇ ಅಂತ ಪ್ರಿಯಾಂಕ್ ಖರ್ಗೆ ಅವರು ತೋರಿಸ್ಕೊಟ್ರು. ಅದು ಬೇಕಾಗಿತ್ತು ಅವರಿಗೆ. ಮುಂದಿನ ಸಂಪುಟ ವಿಸ್ತರಣೆಯಲ್ಲೋ ಸಂಪುಟ ಪುನಾರಚನೆಯಲ್ಲೋ ತಮಗೊಂದು ಮಹತ್ವದ ಸ್ಥಾನವನ್ನು ಈ ಮೂಲಕ ಪ್ರಿಯಾಂಕ್ ಖರ್ಗೆ ಅವರು ಎನ್ಶೂರ್ ಮಾಡಿಕೊಂಡ್ರು ಅಂತಲೇ ಹೇಳಬೇಕು. ಆದರೆ ಒಂದು ವಿಚಾರದಲ್ಲಿ ಅವರು ಸೋತರು ಅಂತ ಅನಿಸುತ್ತೆ. ಯಾವುದದು? ಸ್ವಪ್ರತಿಷ್ಠೆ. ಇಡೀ ರಾಜ್ಯಾದ್ಯಂತ ಪಥಸಂಚಲನ ಶಾಂತಿಯುತವಾಗಿ ನಡೀತಾ ಇದ್ದರೂ ಕೂಡ ಹೊಸ ನಿಯಮಗಳನ್ನು ಜಾರಿಗೆ ತರಬೇಕು ಅಂತ ಸರ್ಕಾರದ ಮೇಲೆ ಒತ್ತಡ ಹೇರಿ 10 ಜನಕ್ಕಿಂತಲೂ ಹೆಚ್ಚಿನ ಜನ ಒಂದು ಕಡೆ ಸೇರಿದರೆ ಪೂರ್ವಾನುಮತಿ ಅಗತ್ಯ ಅನ್ನುವಂಥ ಒಂದು ನಿಯಮವನ್ನು ಸಿದ್ದರಾಮಯ್ಯನವರ ಹೆಗಲ ಮೇಲೆ ಕೂತು ಜಾರಿ ಮಾಡಿಸಿದ್ರು ಪ್ರಿಯಾಂಕ್ ಖರ್ಗೆ ಅವರು. ಅಷ್ಟೇ ಅಲ್ಲ, ಬೇರೆ ಎಲ್ಲ ಕಡೆ ಅನುಮತಿ ಸಿಗ್ತಾ ಇದ್ದರೂ ಕೂಡ ಚಿತ್ತಾಪುರದಲ್ಲಿ ಮಾತ್ರ ಅನುಮತಿಗೆ RSS ಹರಸಾಹಸ ಪಡಬೇಕಾಗಿ ಬಂತು. ಅಷ್ಟರ ಮಟ್ಟಿಗೆ ಅಲ್ಲಿನ ಜಿಲ್ಲಾಡಳಿತವನ್ನು ಅಲ್ಲಿಯ ಸ್ಥಳೀಯ ದಲಿತ ಸಂಘಟನೆಗಳನ್ನು ಸಜ್ಜುಗೊಳಿಸಿದರು ಪ್ರಿಯಾಂಕ್ ಖರ್ಗೆ ಅವರು. ಅಂದರೆ ಅಷ್ಟರ ಮಟ್ಟಿಗೆ ಸ್ವಪ್ರತಿಷ್ಠೆ ಅವರನ್ನು ಕಾಡ್ತಾ ಇತ್ತು. ಆದರೆ ಕೊನೆಗೆ ಇವತ್ತು ಏನಾಯಿತು? RSS ಪಥಸಂಚಲನ ನಡೆಸುತ್ತೆ, ಅದು ಕೋರ್ಟಿನ ಅನುಮತಿಯ ಅನುಸಾರ. ಈ ಸ್ವಪ್ರತಿಷ್ಠೆ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಈ ಸ್ವಪ್ರತಿಷ್ಠೆಯಿಂದಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ರೀತಿಯ ಸಂದರ್ಭಗಳನ್ನು ಸನ್ನಿವೇಶಗಳನ್ನು ಮುಜುಗರವನ್ನು ಅನುಭವಿಸಬೇಕಾಗಿ ಬರುತ್ತೆ ಅದನ್ನು ಒಂದ್ಸಲಿ ನಾವು ನೋಡಬೇಕಾಗತ್ತೆ. ಇದಕ್ಕೆ ಒಂದು ಉದಾಹರಣೆಯನ್ನು ನಾನು ನಿಮ್ಗೆ ಹೇಳ್ತೇನೆ. ಮೊನ್ನೆ ಏರ್ಪೋರ್ಟ್ನಲ್ಲಿ ಒಂದಷ್ಟು ಜನ ಮುಸ್ಲಿಮರು ಅಲ್ಲಿನ ಏರ್ಪೋರ್ಟ್ ಜಾಗದಲ್ಲಿ, ಸಾರ್ವಜನಿಕ ಜಾಗ ಅದು, ಅಲ್ಲಿ ನಮಾಜ್ ಮಾಡಿದ್ರು. ಆ ಮುಸ್ಲಿಮರು ನಮಾಜ್ ಮಾಡಿದ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದ ಹಾಗೆಯೇ ಜೋರಾದ ಚರ್ಚೆ ಆರಂಭ ಆಯಿತು, ಪರ ವಿರೋಧ ಚರ್ಚೆ ಆರಂಭ ಆಯಿತು. RSSಗಾದರೆ ನೀವು ಅಡ್ಡಿ ಮಾಡ್ತೀರಾ, ಆದರೆ ಮುಸ್ಲಿಮರು ನಮಾಜ್ ಮಾಡ್ಬೋದಾ? ಅವ್ರಿಗೇನು ಪರ್ಮಿಷನ್ ಕೊಟ್ರಿ? ಅವರು 10 ಜನಕ್ಕಿಂತ ಜಾಸ್ತಿ, ಅದು ಸಾರ್ವಜನಿಕ ಸ್ಥಳ, ಒಂದು ಕಡೆ ಸೇರ್ ಮಾಡಿದ್ದಾರೆ, ಅವ್ರೇನು ಪೂರ್ವಾನುಮತಿ ತಗೊಂಡಿದ್ರಾ? ಈ ಥರದ್ದೆಲ್ಲ ಪ್ರಶ್ನೆಗಳು ಬಂತು. ಆಗ ಪ್ರಿಯಾಂಕ್ ಖರ್ಗೆಯವರನ್ನು ಜನ ಕೇಳಿದ್ರು, ಪತ್ರಕರ್ತರು ಕೇಳಿದ್ರು, ಪ್ರಿಯಾಂಕ್ ಖರ್ಗೆ ಅವರೇ, ನೀವು RSS ಮೇಲೆ ನಿಷೇಧ ಹೇರಬೇಕು ಅನ್ನುವಂಥ ಮಾತುಗಳನ್ನು ಆಡ್ತೀರಿ, ಜೊತೆಗೆ RSSಗೆ ಕಡಿವಾಣ ಹಾಕಬೇಕು ಅಂತಲೇ ಒಂದಷ್ಟು ನಿಯಮಗಳನ್ನು ತಂದ್ರಿ, ಆ ನಿಯಮಗಳು ಎಲ್ಲರಿಗೂ ಅಪ್ಲೈ ಆಗಬೇಕಲ್ವಾ? ಆ ನಿಯಮಗಳು ಏರ್ಪೋರ್ಟ್ನಲ್ಲಿ ಮುಸ್ಲಿಮರು ನಮಾಜ್ ಮಾಡಿದಾಗ ಆ ನಿಯಮಗಳು ಅಪ್ಲೈ ಆಗಲಿಲ್ವಲ್ಲ, ಯಾಕೆ? ಈ ಪ್ರಶ್ನೆ ಕೇಳಿದಾಗ ಪ್ರಿಯಾಂಕ್ ಖರ್ಗೆ ಅವರು ಏನು ಉತ್ತರ ಕೊಡ್ತಾರೆ ಅದನ್ನು ಸಹ ಒಂದ್ಸಲಿ ನೋಡಿ. ಇವರು ಇವಾಗ ಪ್ರೇಯರ್ ಮಾಡ್ತಾ ಇದ್ದಾರೆ ಇಸ್ಲಾಂ ಧರ್ಮದವರು. ಈಗ ಅದು ಆ ಏರ್ಪೋರ್ಟು ಯಾವುದು ಖಾಸಗೀಕರಣ ಆಗಿದೆಯೋ ಸರ್ಕಾರಿ ಇದೆಯೋ, ದೇರ್ ಆರ್ ರೂಲ್ಸ್ ಫಾರ್ ದ್ಯಾಟ್. ಅದು ಅವ್ರು ಎನ್ಫೋರ್ಸ್ ಮಾಡಬೇಕಾಗಿರೋದು ಅವರು. ಸಾರ್ವಜನಿಕರ ಸ್ಥಳದಲ್ಲಿ ಯಾರೂ ಮಾಡಬಾರ್ದು ಅಂತ ನಾವು ರೂಲ್ ತಂದಾಗ ಸ್ಟೇ ಯಾಕ್ರಿ ಹೋಗಿದ್ದು? ಇದೇ BJP ಅವರು ಏನಂದ್ರು, ಧಾರವಾಡ ಕೋರ್ಟಲ್ಲಿ ಅದು ಇಂಟ್ರಿಮ್ ಸ್ಟೇ ಬಂದಾಗ ಪ್ರಿಯಾಂಕ್ ಖರ್ಗೆ ಕಪಾಳ ಮೋಕ್ಷ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಿಂದೆಡೆ. ಯಾಕೆ ಹೋದ್ರಿ ಮತ್ತೆ ಸ್ಟೇಗೆ? ದಟ್ ಈಸ್ ದೇರ್ ಪ್ರಾಬ್ಲಮ್ ಸರ್. ಅವರು ಯಾರು ಈಗ ನಮ್ಮ ಸಂಸ್ಥೆನಲ್ಲಿ ಮಾಡ್ತಾ ಇದ್ರೆ, ಖಾಸಗಿ ಸಂಸ್ಥೆ ಇರ್ಬೋದು, ಅದನ್ನು ನಿಯಂತ್ರಣ ಮಾಡೋದು ನನ್ನ ಜವಾಬ್ದಾರಿ. ಆಮೇಲೆ ನಾವು ಹೇಳ್ದಂಗೆ ಎಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಇರ್ಬೋದು, ಅಲ್ಲಿ ಪ್ರೇಯರ್ ರೂಮ್ಸ್ ಇರ್ತವೆ, ಅಲ್ಲಿ ಮಾಡ್ಕೊಳ್ಳಿ. ಯಾರ್ಯಾರು ಆಚರಣೆ ಹೆಂಗೆ ಮಾಡ್ತಾರೆ ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡಲಿಕ್ಕೆ ಸಪ್ರೇಟ್ ಆದಂಥ ಕೊಠಡಿಗಳು ಇರ್ತವೆ ಏರ್ಪೋರ್ಟ್ಗಳಲ್ಲಿ, ಎಲ್ಲ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲೂ ಇರ್ತವೆ. ಯಾವುದೋ ಒಂದೇ ಧರ್ಮಕ್ಕೆ ಸೀಮಿತ ಅಲ್ಲ. ನೀವು ಹೋಗ್ಬೋದು, ಇದನ್ನು ಹೋಗ್ಬೋದು. ನಿಮ್ಮ ಈಗ ಮೊನ್ನೆ ಡೆಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಮತ್ತು ಗುಜರಾತ್ ಏರ್ಪೋರ್ಟ್ನಲ್ಲಿ ಎಲ್ಲರೂ ಗರ್ಭ ಮಾಡಿದ್ರು, ಇಡೀ ಏರ್ಪೋರ್ಟೇ ಗರ್ಭ ಮಾಡಿದ್ರು. ಅವಾಗ ಇವರು ಇವಾಗ ಪ್ರೇಯರ್ ಮಾಡ್ತಾ ಇದ್ದಾರೆ ಇಸ್ಲಾಂ ಧರ್ಮದವರು. ಈಗ ಅದು ಆ ಏರ್ಪೋರ್ಟು ಯಾವುದು ಖಾಸಗೀಕರಣ ಆಗಿದೆಯೋ ಸರ್ಕಾರಿ ಇದೆಯೋ, ದೇರ್ ಆರ್ ರೂಲ್ಸ್ ಫಾರ್ ದ್ಯಾಟ್. ಸೊ ಸ್ನೇಹಿತರೆ, ನೋಡಿದ್ರಲ್ಲ, ಪ್ರಿಯಾಂಕ್ ಖರ್ಗೆ ಅವರು ಆ ಒಂದು ನಮಾಜ್ಗೆ ಪ್ರತಿಕ್ರಿಯೆ ಕೇಳಿದಾಗ ಪತ್ರಕರ್ತರ ವಿರುದ್ಧ ಏನು ಮಾತಾಡಿದ್ರು ಅಂತ. ಅವರು ಆ ನಮಾಜ್ ಮಾಡಿದ ಘಟನೆಯ ಬಗ್ಗೆ ಮಾತಾಡಲೇ ಇಲ್ಲ. ಅದು ಅವರೇ ತಂದ ನಿಯಮದ ಪ್ರಕಾರ ಸರಿನೋ ತಪ್ಪು ಅಂತ ಮಾತಾಡಲೇ ಇಲ್ಲ. ಅದೇ ಜಾಗದಲ್ಲಿ RSS ಸ್ವಯಂ ಸೇವಕರು
ಗಣವೇಶ ಧರಿಸಿ ಅಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡಿದ್ದಿದ್ರೆ ಆಗ ಪ್ರಿಯಾಂಕ್ ಖರ್ಗೆ ಅವರು ಇದೇ ಮಾತನಾಡ್ತಿದ್ರಾ, ಹೀಗೆ ಮಾತಾಡ್ತಿದ್ರಾ? ಪತ್ರಕರ್ತರು ಪ್ರಶ್ನೆ ಕೇಳಿದ್ದೇನು, ಆ ನಿಯಮ ಎಲ್ರಿಗೂ ಅಪ್ಲೈ ಆಗುತ್ತಲ್ವಾ, ಇಲ್ಲಿ ಅಪ್ಲೈ ಆಯಿತೋ ಇಲ್ವೋ ಅಂತ ಕೇಳಿದ್ರು. ಆ ಪ್ರಶ್ನೆಗೆ ಉತ್ತರ ಕೊಡೋದು ಬಿಟ್ಟು ಅಲ್ಲೆಲ್ಲೋ ಗರ್ಭಾ ಡ್ಯಾನ್ಸ್ ಮಾಡಲಿಲ್ವಾ, ಅಲ್ಲೆಲ್ಲೋ ಎಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳಲ್ಲೂ ಅವಕಾಶ ಇದೆ, ಅವರು ಅವ್ರ ಧರ್ಮದ ಪ್ರಕಾರ ಪ್ರಾರ್ಥನೆ ಮಾಡಿದ್ದಾರೆ ಅಂತೆಲ್ಲ ಹೇಳಿಬಿಟ್ಟು ಕೊನೆಗೆ ಸ್ಟೇ ತಂದಿದ್ದು ನೀವೇ ಅಲ್ವಾ? ಅಂದರೆ ತಾವು ಏನು ಮಾತಾಡಬೇಕೋ ಅದನ್ನು ಮಾತಾಡಲಿಲ್ಲ. ಸೊ ಅಲ್ಲಿ ಹೊಸ ನಿಯಮ ತಂದಿದ್ದೀವಿ, ಅದರ ಪ್ರಕಾರ ಅವರು ಅಲ್ಲಿ ನಮಾಜ್ ಮಾಡಿದ ತಪ್ಪು, ಆ ನಿಯಮಕ್ಕೆ ಸ್ಟೇ ಇದೆ ಅನ್ನೋದು ಬೇರೆ ವಿಚಾರ. ಆದರೆ ನೀವು ತಂದಿರೋ ನಿಯಮ ಅದರ ಪರವಾಗಿ ನೀವು ನಿಲ್ಲಬೇಕಲ್ವಾ? ನೀವೇ ತಂದ ನಿಯಮದ ಪರವಾಗಿ ನೀವು ನಿಲ್ದಲೇ ಏನೇನೋ ಪುರಾವೆಗಳು, ಏನೇನೋ ಪುರಾಣ ಹೇಳ್ತಾ ಇದ್ದೀರಿ. ಅಂದರೆ ನೀವೇ ತಂದ ನಿಯಮ ಅದನ್ನು ನೀವೇ ಹೇಗೆ ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗ್ದಲೇ ತಡಬಡಾಯಿಸ್ತಿದ್ದೀರಿ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಈಗೇನೋ ಧಾರವಾಡ ಹೈಕೋರ್ಟು ನಿಮ್ಮ ಆ ಹೊಸ ನಿಯಮಕ್ಕೆ ಸ್ಟೇ ಕೊಟ್ಟಿದೆ, ಆದರೆ ಮುಂದಿನ ದಿನಗಳಲ್ಲಿ ಆ ಸ್ಟೇ ವೆಕೇಟ್ ಮಾಡಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಸರ್ಕಾರ ಮಾಡುತ್ತಾ ಅನ್ನುವಂಥ ಪ್ರಶ್ನೆ ಈಗ ಎದ್ದಿದೆ. ಯಾಕೆಂದರೆ ಇದು ಒಂದು ಸಣ್ಣ ಉದಾಹರಣೆ ನಮಾಜ್ದು. ಅವರಲ್ಲಿ ನಮಾಜ್ ಮಾಡಿ ಸರಿನೋ ತಪ್ಪೋ ಅದ್ರ ಬಗ್ಗೆ ನಾನು ಮಾತಾಡ್ತಾನೇ ಇಲ್ಲ. ಅವರ ಧಾರ್ಮಿಕ ಒಂದು ಆಚರಣೆಯನ್ನು ಎಲ್ಲೋ ಜಾಗ ಸಿಕ್ತು ಮಾಡಿದ್ದಾರೆ. ಆದರೆ ಸರ್ಕಾರವಾಗಿ ನೀವು ಹೊಸ ನಿಯಮ ತಂದ್ರಲ್ಲ, ದೇಶದ ಐಕ್ಯತೆ, ಸಮಗ್ರತೆ, ಕೋಮು ಸೌಹಾರ್ದತೆ ಇದನ್ನು ದೃಷ್ಟಿಯಲ್ಲಿಟ್ಕೊಂಡು ನಾವು ಈ ನಿಯಮವನ್ನು ತರ್ತಾ ಇದ್ದೀವಿ ಅಂತ ಹೇಳಿದ್ರಲ್ಲ, ನೀವು ಆ ಘಟನೆಯ ಬಗ್ಗೆ ನಿಮ್ಮದೇ ಆದಂಥ ಒಂದು ಪ್ರಾಮಾಣಿಕವಾದಂಥ ಪ್ರತಿಕ್ರಿಯೆ ಕೊಡಬೇಕಲ್ವಾ? ಏನೇನೋ ಮಾತಾಡ್ಬಿಟ್ಟು ಆ ಪ್ರಶ್ನೆ, ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರವೇ ಇಲ್ಲ. ಇದು ಪ್ರಿಯಾಂಕ್ ಖರ್ಗೆ ಅವರ ಒಬ್ಬರ ಪರಿಸ್ಥಿತಿಯಲ್ಲ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ CM ಸಿದ್ದರಾಮಯ್ಯನವರು ಇದೇ ಪ್ರಶ್ನೆಗಳನ್ನು ಎದುರಿಸಬೇಕಾಗತ್ತೆ. CM DK ಶಿವಕುಮಾರ್ ಅವರು ಇದೇ ಪ್ರಶ್ನೆಗಳನ್ನು ಎದುರಿಸಬೇಕಾಗತ್ತೆ. ಅವರು ಮುಂದಿನ ಕಾನೂನು ಸಮರ ಬೇರೆ, ವಾಸ್ತವವಾಗಿ ಜನರನ್ನು ಎದುರಿಸುವಾಗ ಉಂಟಾಗುವಂಥ ಸಮಸ್ಯೆಗಳು ಬೇರೆ. ಹೊಸ ಸಮಸ್ಯೆಗಳಿಗೆ ಇವರ ಹೊಸ ನಿಯಮ ಹೇಗೆ ಮುಂದಿನ ದಿನಗಳಲ್ಲಿ ದಾರಿಯಾಗುತ್ತೆ ಅನ್ನೋದಕ್ಕೆ ಈ ನಮಾಜ್ ಘಟನೆ ಉದಾಹರಣೆ. ಹಾಗಾಗಿ ಖರ್ಗೆ ಇದರಿಂದ ಸಾಧಿಸಿದ್ದೇನು ಅಂತಂದರೆ, ಅವರು ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಇನ್ನಷ್ಟು ಮುಜುಗರ ತರ್ತಾರೆ ಅನ್ನೋದೇ ಅವರು ಸಾಧಿಸಿದ ಒಂದು ಪ್ರಮುಖವಾದಂತಹ ಅಚೀವ್ಮೆಂಟ್. ಇದನ್ನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮುಂದಿನ ದಿನಗಳಲ್ಲಿ ಹೇಗೆ ನಿಭಾಯಿಸ್ತಾರೆ ಅನ್ನೋದು ಈಗಿನ ಕುತೂಹಲ.